ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲ ನನ್ನ KPTCL ಆಸ್ಪಿರೆಂಟ್ಸ್ಗಳಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಈಗಾಗಲೇ PH ಕ್ಯಾಂಡಿಡೇಟ್ಗಳಿಗೆ 4 ನಿಗಮ ಮಂಡಳಿಗಳು ಅಂದರೆ ಜೆಸ್ಕಾಮ್, ಬೆಸ್ಕಾಮ್, ಸೆಸ್ಕಾಮ್ ಮತ್ತು ಮೆಸ್ಕಾಮ್ ಈಗ ಮೊನ್ನೆ ನಿಮ್ಮ ಒಂದು PH ಕ್ಯಾಂಡಿಡೇಟ್ಗಳ ಲಿಸ್ಟ್ ಬಿಟ್ಟು ಮೆಡಿಕಲ್ಗೆ ಅನೌನ್ಸ್ ಆದರೂ ಮಾಡಿದ್ದಾರೆ. ಆದರೆ ಹೆಸ್ಕಾಮ್ನಲ್ಲಿ ಯಾವುದೇ PH ಕ್ಯಾಂಡಿಡೇಟ್ಗಳ ಲಿಸ್ಟ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಭಾಳಷ್ಟು ಕಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ. PH ಕ್ಯಾಂಡಿಡೇಟ್ಗಳ ಪೋಸ್ಟ್ ಇದೇನಾ ಇಲ್ವಾ ಹೆಸ್ಕಾಮ್ನಲ್ಲಿ? ಇದ್ದರೆ ಇನ್ನೂ ಯಾಕೂ ಲಿಸ್ಟ್ ಬಿಡ್ತಾ ಇಲ್ಲ? ಎಲ್ಲ ಒಂದು ನಿಗಮ ಮಂಡಳಿ ಕಂಪನಿಗಳು ಲಿಸ್ಟ್ ಬಿಟ್ಟು ಮೆಡಿಕಲ್ ನಡೆಸ್ತಾ ಇದ್ದಾರೆ. ಆಗಸ್ಟ್ 21ರವರೆಗೂ ಕೆಲವೊಂದು ಹೆಸ್ಕಾಮ್ಗಳ ಮೆಡಿಕಲ್ ಇದೆ. ಹಾಗಾಗಿ ಈ ಒಂದು ಹುಬ್ಬಳ್ಳಿಯಲ್ಲಿ PH ಕ್ಯಾಂಡಿಡೇಟ್ಗಳ 1:5 ಲಿಸ್ಟನ್ನು ತೆಗೆದುಕೊಂಡು ಆ ಒಂದು ಲಿಸ್ಟ್ನಲ್ಲಿ PH ಕ್ಯಾಂಡಿಡೇಟ್ಗಳಿಗೆ ರಿಸರ್ವ್ ಪೋಸ್ಟ್ ಇದೆವಾ ಇಲ್ವಾ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಈ ಒಂದು ಹೆಸ್ಕಾಮ್ನಲ್ಲಿ PH ಕ್ಯಾಂಡಿಡೇಟ್ಗಳ ಪೋಸ್ಟ್ ಇದ್ದರೆ ಅದು ಲಿಸ್ಟ್ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಇಲ್ಲಿ 1:5 ಲಿಸ್ಟ್ ಆದರೂ ನೋಡೋಣ. ಈ 1:5 ಲಿಸ್ಟ್ನಲ್ಲಿ ಕಟ್ ಆಫ್ ಅಂಕಗಳೊಂದಿಗೆ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹೆಲ್ಪ್ಫುಲ್ನೂ ಆಗ್ಬೋದು. ಯಾರೆಲ್ಲ ಹೆಸ್ಕಾಮ್ನಲ್ಲಿ ವಿದ್ಯಾರ್ಥಿಗಳಿದ್ದೀರಾ ಅವರ ಒಂದು ಕಟ್ ಆಫ್ ಸಂಖ್ಯೆ ಕೂಡ ನೋಡ್ಬೋದು. ಕಟ್ ಆಫ್ಗಳ ಕೂಡ ನೋಡ್ಬೋದು ನೀವು ಇಲ್ಲಿ. ಅಂದರೆ 1:5ನಲ್ಲಿ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ನೋಡ್ಬೋದು. ಇದರ ಅಂದಾಜಿನ ಮೇಲೆ ಒಂದು ಕಟ್ ಆಫ್ ವಿಡಿಯೋ ಮಾಡಿದ್ದೇನೆ, ಹೋಗಿ ನೀವು ನೋಡ್ಬೋದು. ನಿಮ್ಮದು ಎಷ್ಟು ಸ್ಕೋರ್ ಇದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಒಟ್ಟು PH ಕ್ಯಾಂಡಿಡೇಟ್ಗಳಿಗೆ ಪೋಸ್ಟ್ ಇದಾವ ಅಂತ ನೋಡಿದರೆ ಹೌದು ಸ್ನೇಹಿತರೆ, ಈ ಒಂದು ಹೆಸ್ಕಾಮ್ನಲ್ಲಿ PH ಕ್ಯಾಂಡಿಡೇಟ್ಗಳಿಗೆ ಇದ್ದಾವೆ. ಏನು ಈ ಒಂದು ಪೋಸ್ಟ್ಗಳು ಇದ್ದಾವೆ. ಇಲ್ಲಿ ನೋಡ್ಬೋದು, 2ನೇ ಸಂಖ್ಯೆಯಲ್ಲಿ 2A ಕ್ಯಾಟಗರಿಯಲ್ಲಿ H ಅಂತ ಬರೆದಿದ್ದಾರೆ ಮುಂದ್ಗಡೆ. ಆ H ಅಂದರೆ ಹ್ಯಾಂಡಿಕ್ಯಾಪ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಹೇಗೆ H ಅಂತ ಹ್ಯಾಂಡಿಕ್ಯಾಪ್ಟ್ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಪೂರ್ತಿ ಸ್ಕ್ರೋಲ್ ನೋಡಿದಾಗ ಇಲ್ಲಿ ನೋಡಿ H ನ ಡೆಫಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡಿಕ್ಯಾಪ್ಟೆಡ್, ಫಿಸಿಕಲಿ ಚಾಲೆಂಜ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಆಧಾರದ ಮೇಲೆ H ಅಂದರೆ ಹ್ಯಾಂಡಿಕ್ಯಾಪ್ಟ್ ಪರ್ಸನ್, ಅಂದರೆ ಇಯರಿಂಗ್ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ ಅಂತ ತಿಳ್ಕೊಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, 2A ಕ್ಯಾಟಗರಿಯಲ್ಲಿ 7 PH ಇವೆ, ಅಂದರೆ 7. ಇಲ್ಲಿ ಮತ್ತೆ ಇಲ್ಲಿ 2 ಇವೆ, 2Bಯಲ್ಲಿ 2 ಇವೆ, 7 2 9 ಆದವು, 9. ಇಲ್ಲೊಂದು 3Aನಲ್ಲಿ 2 ಇದಿವೆ, 11 ಆದವು. 3Bನಲ್ಲಿ 3 ಇದಿವೆ, 14 ಆದವು. ಮತ್ತು ಕ್ಯಾಟಗರಿ 1ರಲ್ಲಿ 2 ಇವೆ, 16 ಆದವು. ಇನ್ನು 16 GMನಲ್ಲಿ 21 ಇವೆ, 16 1 20, 1 37 ಆದವು, 37. ಇಲ್ಲೊಂದು SCಯಲ್ಲಿ ಹ್ಯಾಂಡಿಕ್ಯಾಪ್ಟ್ 8 ಇವೆ, 39 ಆದವು. ಮತ್ತು STಯಲ್ಲಿ 2 ಇವೆ, 41 ಆದವು. ಮತ್ತು 41 ಪೋಸ್ಟ್, ಒಟ್ಟು 40ಕ್ಕಿಂತ ಅಧಿಕ PH ಕ್ಯಾಂಡಿಡೇಟ್ಗಳ ಪೋಸ್ಟ್ ಇವೆ. ಅಂದರೆ 40 ಅಂದರೆ 4 5 20, 200 ಅಭ್ಯರ್ಥಿಗಳು ಫಿಸಿಕಲಿ ಅಟೆಂಡ್ ಆಗಿದ್ದಾರೆ. ಫಿಸಿಕಲಿ ಕೂಡ ಪಾಸ್ ಎಷ್ಟು ಜನ ಆಗಿದ್ದಾರೆ ಅಂತೇಳಿ ಈಗಾಗಲೇ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೇನೆ. ಅಂದರೆ ಇಷ್ಟೇ ಜನ ಎಕ್ಯುರೇಟ್ ಅಂತ ಅಲ್ಲ, ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೆ ಎಷ್ಟು ಜನ ಫೇಲ್ ಆಗಿರ್ಬೋದು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ, ಹೋಗಿ ನೀವು ನೋಡ್ಬೋದು. ಇದು ಸ್ನೇಹಿತರೆ PH ಕ್ಯಾಂಡಿಡೇಟ್ಗಳ ಹೆಸ್ಕಾಮ್ಗೆ ಸಂಬಂಧಿಸಿದ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ ನೋಡಿ ಸ್ನೇಹಿತರೆ, ಶೀಘ್ರಗತಿಯಲ್ಲಿ ಈ ಒಂದು ಲಿಸ್ಟ್ ಬಿಟ್ಟೇ ಬಿಡ್ತಾರೆ. ಇನ್ನೊಂದು ವಾರದ ಒಳಗೆ, ಇನ್ನೇನು ಇವತ್ತಲ್ಲ ನಾಳೆ ಬಿಡುವಂತಹ ಸಾಧ್ಯತೆ ಬಹಳ ಇದೆ. ಹಾಗಾಗಿ ಇನ್ನೊಂದು ವೀಕ್ ಒಳಗಡೆಗೆ ನಿಮ್ಮ ಒಂದು ಮೆಡಿಕಲ್ ಲಿಸ್ಟ್ ಪ್ರಕಟ ಮಾಡಿ. ಆಗಸ್ಟ್ನಲ್ಲಿ ನಿಮ್ಮ ಮೆಡಿಕಲ್ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮೆಡಿಕಲನ್ನು ಅಟೆಂಡ್ ಮಾಡಬೇಕು ಅಂತ ಹೇಳ್ತೇನೆ. ಇದು ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.